ರಾತ್ರಿ ಸುರಿದ ಮಳೆಗೆ ಬೆಂಗಳೂರು ನಗರ ತತ್ತರಿಸಿ ಹೋಗಿದೆ. ಮಂತ್ರಿ ಸ್ಕ್ವೇರ್ ಬಳಿ ಮೊಣಕಾಲೆತ್ತರಕ್ಕೆ ನಿಂತಿತ್ತು ನೀರು. 20 ನಿಮಿಷ ಬಂದ ಮಳೆಗೆ 1 ಅಡಿವರೆಗೂ ಕೂಡ ನೀರು ನಿಂತ್ಕೊಂಡಿತ್ತು. ಮಂತ್ರಿ ಸ್ಕ್ವೇರ್ನ ಮುಂದಿನ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿತ್ತು. ಮಳೆಯಿಂದಾಗಿ ವಾಹನ ಸವಾರರು ಪರದಾಟ ನಡೆಸಿದ್ದಾರೆ. ಕೇವಲ 20 ನಿಮಿಷ ಬಂದ ಮಳೆಗೆ 1 ಅಡಿ ನೀರು ನಿಂತ್ಕೊಂಡು ವಾಹನ ಸವಾರರು ಪರದಾಟ ನಡೆಸಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ನೋಡ್ತಿದ್ದೀವಿ ದೃಶ್ಯದಲ್ಲಿ. ಇದು ಮಂತ್ರಿ ಸ್ಕ್ವೇರ್ ಮುಂಭಾಗ ಮಳೆ ನೀರು ನಿಂತ್ಕೊಂಡಿದ್ದಂತ ದೃಶ್ಯ. ಬೆಂಗಳೂರು ನಗರದಲ್ಲಿ ಕೆಲ ಭಾಗಗಳಲ್ಲಿ ಮಳೆ ಶುರುವಾಗಿದ್ದು ಕೇವಲ 15 ರಿಂದ 20 ನಿಮಿಷ ಹೊಡೆದಂತಹ ಮಳೆಯಿಂದಾಗಿ ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿರುವಂತೆ ನನಗೆ ಪ್ರಸ್ತುತವಾಗಿ ಮಂತ್ರಿ ಸ್ಕ್ವೇರ್ನ ಮಂತ್ರಿ ಮಾಲ್ ಮುಂಭಾಗದಲ್ಲಿದ್ದೇನೆ. ನೀವು ಗಮನಿಸ್ತಾ ಇರಬಹುದು, ಇದು ಸಂಪಿಗೆ ರಸ್ತೆ. ಈ ರಸ್ತೆಯಲ್ಲಿ ಕೇವಲ ಒಂದು 15 ರಿಂದ 20 ನಿಮಿಷ ಮಳೆ ಹೊಡೆದಂತಹ ಪರಿಣಾಮವಾಗಿ ಎಲ್ಲ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಇನ್ನು ದ್ವಿಚಕ್ರ ವಾಹನದವರು ಆಗಿರ್ಬೋದು, ಜೊತೆಗೆ ಕಾರಿನವರು ಆಗಿರ್ಬೋದು, ಎಲ್ಲರೂ ಕೂಡ ಸಂಚಾರವನ್ನು ಮಾಡೋದಕ್ಕೆ ಅತ್ಯಂತ ಒಂದು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಕೇವಲ 15 ನಿಮಿಷ ಹೊಡೆದಂತಹ ಮಳೆ ಇದು. ಈ ಕಾರಣದಿಂದಾಗಿ ಎಲ್ಲ ರಸ್ತೆಯ ಸುಮಾರು ಒಂದು ಅರ್ಧ ಮುಕ್ಕಾಲು ಅಡಿಯಷ್ಟು ನೀರು ನಿಂತಿರುವಂತಹ ಕಾರಣ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ಎದುರಾಗಿದೆ. ಪ್ರತಿ ಬಾರಿಯೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ವಾತಾವರಣ ಎದುರಾಗುತ್ತೆ. ಅದರಲ್ಲೂ ಕೂಡ ಈ ಮಂತ್ರಿ ಮಾಲ್ನ ಎದುರು ಭಾಗದಲ್ಲೂ ಕೂಡ ಪ್ರತಿ ಬಾರಿಯೂ ಈ ಥರದ ಒಂದು ವಾತಾವರಣ ಕಂಡುಬರುವುದು ಸಹಜವಾಗಿರುವಂಥದ್ದು. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯಾಗೂ ಈ ನೀರು ನಿಲ್ಲೋದನ್ನು ಮಳೆ ಬಂದಂತಹ ಸಂದರ್ಭದಲ್ಲಿ ತಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ ಕ್ರಮವನ್ನು ಕೂಡ ತೆಗೆದುಕೊಳ್ಳೋಕ್ಕೆ ಸಾಧ್ಯವಾಗ್ತಿಲ್ಲ. ನೀವು ಆಟೋದವರು ಮತ್ತು ದ್ವಿಚಕ್ರ ವಾಹನದವರು ಹೋಗೋದನ್ನು ನೋಡ್ತಾ ಇರ್ಬೋದು. ಸದ್ಯ ಅವರು ಕೂಡ ಹೋಗೋದಕ್ಕೆ ಒಂದಷ್ಟು ಮಟ್ಟಿಗೆ ಚಕ್ರಗಳು ಮುಳುಗ್ತಾ ಇದೆ ಮತ್ತು ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಂತಹ ವಾತಾವರಣಗಳು ಸದ್ಯಕ್ಕೆ ಎದುರಾಗ್ತಾ ಇದೆ. ಇವತ್ತು ರಾತ್ರಿ 11:40 ಸುಮಾರಿಗೆ ಶುರುವಾದಂತಹ ಮಳೆ ಕೇವಲ ಒಂದು 12 ಗಂಟೆಯ ಅಷ್ಟರಲ್ಲಿ ಹೊಡೆದಂತಹ ಕಾರಣದಿಂದಾಗಿ ಈ ರೀತಿಯಾದಂತಹ ವಾತಾವರಣ ಎದುರಾಗಿದೆ. ಇನ್ನು ನಗರದ ಹಲವು ಭಾಗಗಳಲ್ಲಿ ವಿಧಾನಸೌಧ, KR ಸರ್ಕಲ್ ಹಾಗೆ ಕಾರ್ಪೊರೇಷನ್ ಸರ್ಕಲ್ ಇನ್ನಿತರ ಹಲವು ಭಾಗಗಳಲ್ಲಿ ಮಳೆ ಆಗಿದೆ. ಇನ್ನೂ ಕೂಡ ಮಳೆ ಆಗುವಂತಹ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.